ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಈಗ ಸದ್ಯ ನನ್ನ ಬರುವಂಥ ಬ್ಲಾಗ್ಸ್ನ ನೀವೆಲ್ಲರೂ ಎಂಜಾಯ್ ಮಾಡಕತ್ತೀರಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಕತ್ತಾವು ಅಂತಲೂ ಅಂದ್ಕೊಂಡು ನಾನು ಕಂಟಿನ್ಯೂ ಆಗಿ ಎಲ್ಲ ಏನೇನು ಪದ್ಧತಿ ಅದಾವೆ ಎಲ್ಲನೂ ನಾವು ಏನೇನು ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಅಂತ ಕೇಳ್ತಾ ಇವತ್ತಿನ ಒಂದು ಲಾಗ್ನ ಕೂಡ ನಾನು ಶೇರ್ ಮಾಡಕತ್ತೀನಿ ನೋಡ್ರಿ. ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನೀವು ಲಗನ್ದಾಕಿ ಗಂಟು ಹಾಗೆ ಗಂಡು ಮಗನ ಗಂಟು ಎಲ್ಲನೂ ಕಟ್ಟಿ ಪೂಜೆ ಆಗಿತ್ತು. ಹಾಗೆ ನವೀನನಿಗೆ ಮದುಮಗನಾಗಿ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಚಿಕ್ಕವಳಂತ ವಿಜಯಲಕ್ಷ್ಮಿಗೆ ನೇಮ ಕೂಡ ಮಾಡಿದ್ವಿ. ಎಲ್ಲನೂ ಪೂಜೆ ಕಂಪ್ಲೀಟಾಗಿ ಆಗಿತ್ತು. ನಂತರದಲ್ಲಿ ಎಲ್ಲರೂ ಆರತಿಯನ್ನು ಕೂಡ ಮಾಡಿದ್ವಿ. ಸೊ ಪೂಜೆ ಸಮಾಪ್ತಿಯಾಗಿತ್ತು ಇಲ್ಲಿಗಿನ. ಇದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ಇವತ್ತು ನಾನು ನಂತರದಲ್ಲಿ ಬಳೆಗಾರ ಬಂದಾಯಿತು. ಈಗ ಬಳೆಗಾರ ಬಳೆ ಪೂಜೆ ಮಾಡಬೇಕು. ಅವರಿಗೋಸ್ಕರ ವನ ಉಲ್ಪಿ ಎಲ್ಲ ತೆಗಿತಾ ಇದ್ದಾರೆ. ನಮ್ಮ ಕಡೆ ಉಲ್ಪಿ ಕೊಡುವಂಥ ಪದ್ಧತಿ ಬಳೆಗಾರಿಗೆ ದಕ್ಷಿಣೆ ಜೊತೆಗೆ ಉಲ್ಪಿಯನ್ನು ಇಡ್ತಾರೆ. ಉಲ್ಪಿ ಅಂದರೆ ಬೆಲ್ಲ ಬೇಳೆ ಹಿಟ್ಟು ಎಲ್ಲ ಇರ್ತಾವಲ್ರಿ, ಅದನ್ನು ಒಂದು ಮರದೊಳಗೆ ಹಾಕಿ ಅವ್ರಿಗೆ ಕೊಡುವಂಥ ಪದ್ಧತಿ. ಅದು ಉಲ್ಪಿ ತೆಗಿಯಾಕತ್ತಾರು. ಇದು ನೆಕ್ಸ್ಟ್ ಒಂದು ನೋಡ್ರಿ ತರಕಾರಿ ಹಾರ ರೆಡಿಯಾಗಿ ಆಕತೈತಿ. ಇದು ಯಾಕೆ ತರಕಾರಿ ಹಾರ, ಯಾಕೆ ಹೂವಿನ ಹಾರ ಇಲ್ಲ ತರಕಾರಿ ಹಾರ ಯಾಕೆ, ಇದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತೈತಿ ಸ್ನೇಹಿತರೆ. ಸೊ ಈ ರೀತಿಯಾದ ಒಂದು ತಯಾರಿಗಳು ನಡೆದಾವ. ಇನ್ನು ನಂತರ ಬಳೆ ಪೂಜೆ ಮಾಡಿ ಎಲ್ಲರೂ ಬಳೆ ಉಟ್ಕುವಂಥ ಒಂದು ಕಾರ್ಯಕ್ರಮ. ಮದುವೆ ಮನೆಯೊಳಗೆ ಬಳೆ ಉಟ್ಕೊಳ್ಳೋದು ಎಷ್ಟು ಸುಂದರವಾದ ಒಂದು ಶಾಸ್ತ್ರ ಅಂತೀರಿ. ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚಿನ ಒಂದು ಪದ್ಧತಿ, ಶಾಸ್ತ್ರ, ಸಂಪ್ರದಾಯ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರ ಎಲ್ಲ ಎಷ್ಟೊಂದು ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಜೊತೆ ಯಾವ ಬ್ಯಾಂಗಲ್ಸ್ ಹಾಕ್ಕೋಬೇಕು, ಮಿಡ್ಲ್ ಗೋಲ್ಡ್ ಕಲರು ಪಾಟ್ಲಿ ಹಾಕ್ಕೋಬೇಕಾ, ಬಿಲ್ವಾರ ಹಾಕ್ಕೋಬೇಕಾ, ಮುತ್ತಿನ ಬಳೆ ಹಾಕ್ಕೋಬೇಕಾ, ಮತ್ತು ಎರಡು ಕೈ ಒಳಗೆ ಎಷ್ಟೆಷ್ಟು ಬಳೆ ಹಾಕ್ಕೋಬೇಕು ಎಲ್ಲನೂ ಕೂಡ ಮೊದಲಿಂದನೇ ತಯಾರಿ ಅಂತ ಹೇಳ್ಬೋದು. ಖುಷಿ ಇರ್ತೈತಿ ಹೆಣ್ಣು ಮಕ್ಕಳಿಗೆ. ನೋಡ್ರಿ ಅವ್ವ ಈಗ ಬಂದ್ಲು. ಯಾಕಪ್ಪ ಅವ್ವ ಇಷ್ಟು ಲೇಟಾಗಿ ಬಂದ್ಲಂದರೆ ನಮ್ಮ ಸೀತಮ್ಮ ದೊಡ್ಡಮ್ಮ ಇದ್ದಾರಲ್ರಿ, ಅವರಿಗೆ ಸ್ವಲ್ಪ ಜ್ವರ ಬಂದಿದ್ವು. ಅವ್ರನ್ನ ಬಿಟ್ಟು ಏನು ಬರೋದಂತ ಸ್ವಲ್ಪ ಲೇಟಾಗೆ ಬಂದ್ಲವ್ವ. ಅದು ಕೂಡ ಇವರೆಲ್ಲ ಫೋನ್ ಮಾಡಿ ಇದನ್ನು ಮಾಡಿದಾಗ ಬಂದ್ಲು. ಆಕೆ ಒಂಚೂರೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಊಟಕ್ಕೆ ಕೊಟ್ಟು ಇದನ್ನು ಮಾಡಿ ಈಗ ಜಸ್ಟ್ ಬಂದ್ಲ ನೋಡ್ರಿ ಅವ್ವ. ಅಂದ್ರೆ ಜೋಗಮ್ಮಗಳು ನಮ್ಮನೆ ಕಡೆದವ್ರಿಗೆ ಹೇಳಿದ್ರು, ಹೀಗಾಗಿ ಜೋಗಮ್ಮ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಅವ್ವ ಬಂದ್ಲರಿ. ಇನ್ನು ನಂತರ ಏನೈತಿ ನೋಡ್ರಿ, ಬಳೆಗಾರತಿ ಬಂದರು. ಇವ್ರೇನು ಬಳೆಗಾರದಾರಲ್ರಿ, ಇವ್ರ ತಾಯಿಯವರು ನನ್ನ ಮದುವೆಗೆ, ತಂಗಿ ಮದುವೆಗೆ, ತಮ್ಮಂದ್ರ ಮದುವೆಗೆಲ್ಲ ಅವರೇ ಇಡಿಸಿದ್ರು. ಪಾಪ ಅವ್ರು ತೀರ್ ಹೋಗ್ಯಾರ. ಈಗ ಅವ್ರ ಮಗಳ್ರಿ ಇವ್ರ ರೇಣುಕ ಅಂಥೇಳಿ ಅವರೇ ಇಡ್ಸಕತ್ತಾರಂತ. ಸೊ ನಾವು ಹಿಂಗಾಗಿ ಬಿಟ್ಟು ಕೊಟ್ಟಿಲ್ಲ, ಅವ್ರನ್ನೇ ಕರ್ಸ್ಕೊಂಡಿದ್ದೀವಿ. ಚೆನ್ನಾಗಿ ಇಡಿಸ್ತಾರ ಬಳೆನ ಅಂಥೇಳಿ. ನಮ್ಮ ಮೊದಲೇನ ಪರಿಚಯ ರೀ ಅವರು, ಹೀಗಾಗಿ ಅವ್ರನ್ನ ಕರೆಸಿದ್ವಿ. ಭಾಳ ದಿನ ಮೇಲೆ ಭೇಟಿಯಾಗಿದ್ವಿ ಅವ್ರ ಮಗಳಿಗೆ. ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ಅಷ್ಟೇ ಅವ್ರ ತಾಯಿಯವ್ರು ತೀರ್ಕೊಂಡಿದ್ದು ಬೇಜಾರು ಕೂಡ ಇತ್ತು ನಮಗೆ. ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಸೊ ಈಗ ನೋಡ್ರಿ ಬಳೆ ಪೂಜೆ ನಡೆದೈತಿ. ಮೇನ್ ಬಳೆ ಪೂಜೆ. ಸೊ ಇದ್ರದ್ದೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ಬೇಕಂಥೇಳಿ ತುಂಬ ಅಂದ್ರೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ನಾನು ಶ್ವೇತಾ. ಈಗ ಟ್ರೆಂಡಿಂಗಲ್ಲಿರುವಂಥ ಬಾರೋ ಬಳೆಗಾರ ಎಲ್ಲ ಟ್ರೆಂಡ್ ನಡೆದೈತೆ ನೋಡ್ರಿ, ಶಾರ್ಟ್ಸ್ ಅದನ್ನೆಲ್ಲ ಮಾಡ್ಬೇಕಂತ ಹೇಳಿ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನಾಯ್ತಪ್ಪ ಅಂದ್ರೆ ಶುಕ್ರವಾರ ಆದ್ದರಿಂದ ಎಲ್ಲನೂ ಒಂದೇ ದಿವಸ ಕಾರ್ಯಕ್ರಮ ರೀ. ಎಲ್ಲ ಅಂದ್ರೆ ಪ್ರತಿಯೊಂದೂ ಒಂದೇ ದಿವಸ ಆಗಿತ್ತು. ಲಗಂದಾಕಿ ಗಂಟು ಕಟ್ಟೋದಾಗಿರ್ಬೋದು, ಮದುಮಗನ ಮಾಡೋದಾಗಿರ್ಬೋದು, ಹಂದ್ರಗ ಹಲ್ಗಂಬ ಕೂಡ್ಸೋದಾಗಿರ್ಬೋದು, ಈ ಥರ ಬಳೆ ಉಡ್ಸೋ ಕಾರ್ಯಕ್ರಮ, ದೇವ್ ಕಾರ್ಯ, ಹಿರಿಯರ ಹಬ್ಬ, ಜೋಗಮ್ಮಗಳದು, ಮುತ್ತೈದರದು, ಒಳಕಲ್ ಪೂಜೆ, ಬಿಸುಕಲ್ ಪೂಜೆ, ಶಾವ್ಗೆ ಮನೆ ಪೂಜೆ, ಹಬ್ಬ ಎಲ್ಲನೂ ಒಂದೇ ದಿವಸ ಮಾಡಲೇಬೇಕಾಗಿತ್ತು. ಯಾಕೆ ಅನ್ನೋದು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಮದುವೆ ಇರೋದು ಮುಂದೆ ಬುಧವಾರ ಇತ್ತು ರೀ, ಬಟ್ ನಾವು ಹಿಂದಿನ ಶುಕ್ರವಾರನ ಇವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಿಟ್ವಿ. ಎಲ್ಲ ಒಂದೇ ದಿನ ಆದ್ದರಿಂದ ನಮಗೆ ನಾನು ಶ್ವೇತಾ ಅಂದ್ಕೊಂಡಂಗೆ ಎಲ್ಲ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಶಾರ್ಟ್ಸ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಅದೊಂದು ಅಂದ್ಕೊಂಡು ಉಳಿದು ಹೋಯಿತು. ಆಕಿನೂ ಫುಲ್ ಬ್ಯುಸಿ ಇದ್ಲು. ಮತ್ತು ಈ ಥರ ಕಾರ್ಯಕ್ರಮಗಳು ಟೈಮ್ ಕೂಡ ಆಗಿತ್ತು, ಒಂದ್ರ ಮೇಲೊಂದು ಹಂಗೆ ಅವಸರ ಮಾಡ್ತಾನೆ ಇದ್ದರು. ಅದ್ರಾಗ ಏನಂದರೆ ಹಿರಿಯರ್ರಿ ಪದ್ಧತಿ ಪ್ರಕಾರನ ಆಗಬೇಕು, ಎಲ್ಲನೂ ಒಂದೇನೂ ಮಿಸ್ಟೇಕ್ ಆಗೋಂಗಿಲ್ಲ. ಇಲ್ಲಿ ಕೂತಾರಲ್ರಿ ಇವರು ಶ್ವೇತಾ ಅವರ ಸೋದರತ್ತಿರಿ, ಹಿರಿಯರು ಇವರು ಎಲ್ಲ. ಇವರ ಒಂದು ಏನಂತೀರಿ ನೀವು, ಮುತುವರ್ಜಿಯಿಂದನೇ ಎಲ್ಲ ನಡೆದಿದ್ವು ಅಂತ ಹೇಳಬೇಕು. ಎಲ್ಲ ತಿಳುವಳಿಕೆ ಇರೋರು ರೀ ಅವರು. ಅವ್ರು ಎಲ್ಲ ಹೇಳ್ಕೊಟ್ಟಂಗೆ ಉಳಿದವ್ರೆಲ್ಲ ಅದನ್ನು ಮಾಡ್ತಾ ಇದ್ವಿ ನಾವು. ನಮಗೂ ಅದು ಇಷ್ಟ, ಪದ್ಧತಿ ಪ್ರಕಾರ ಆಗ್ಬೇಕನ್ನೋದು ತುಂಬ ಇಷ್ಟ. ನಮ್ಮ ಮನೆಯೊಳಗೆಲ್ಲನೂ ಹಂಗನ ಯಾವುದೂ ಎಕ್ಸ್ಕ್ಯೂಸ್ ಇಲ್ಲ ಅಂಥೇಳಿ, ಯಾವುದಕ್ಕೂ ಎಕ್ಸ್ಕ್ಯೂಸ್ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಡೆದಿತ್ತು. ಈಗ ಬಳೆ ಪೂಜೆ ಆದ ನಂತರ ಏನಾಯ್ತಲ್ರಿ, ಅವ್ರಿಗೊಂಚೂರು ದಕ್ಷಿಣೆ ಕೊಡ್ತಾರೆ. ಉಲ್ಪಿ ಗಿಲ್ಪಿ ಎಲ್ಲ ಲಾಸ್ಟಿಗೆ ಕೊಟ್ಟರೆ ನಡಿತೈತಿ. ಒಂದು ಸ್ವಲ್ಪ ದಕ್ಷಿಣೆ ಇಟ್ಟು ಈಗ ಏನು ಮಾಡಬೇಕಪ್ಪ ಅಂದ್ರೆ ಮೊದಲಿಗೆ ಜೋಗಮ್ಮಗಳು ಮತ್ತು ಮುತ್ತೈದರು ಬಳೆ ಉಟ್ಕೋಬೇಕಾಕೈತಿ. ಅದಕ್ಕಿಂತ ಮುಂಚೆ ದೇವರಿಗೆ ತೆಗಿತಾರೆ ರೀ, ಲಕ್ಷ್ಮಿಗೆ, ಗೌರಿಗೆ, ಯಾವ ದೇವ್ರಿಗೆ ಬಳೆ ಬೇಕಲ್ಲ ದೇವರಿಗೆ ಬಳೆ ತೆಗೆದಾದ ನಂತರ
ಮುತ್ತೈದೆಯರು ಉಟ್ಕೋತಾರೆ. ಮುತ್ತೈದಾರ ಆದ ನಂತರ ಜೋಗಮ್ಮಗಳು ಉಟ್ಕೋತಾರೆ. ಆ ನಂತರ ಉಳಿದವರೆಲ್ಲ ಉಟ್ಕೊಳ್ಳೋದು ಅಂಥೇಳಿ ಈ ರೀತಿ ನಮ್ಮ ಕಡೆ ಪದ್ಧತಿ. ಸೊ ನಿಮ್ಮ ಕಡೆ ಯಾವ ರೀತಿ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ನಮ್ಮ ಕಡೆ ಮದುವೆಗೆ ಈ ರೀತಿಯಾದ ಪ್ಲೇನ್ ಹಸಿರು ಬಳೆನ ಉಡಿಸ್ಬೇಕು, ಬೇರೆ ಯಾವುದೂ ಉಟ್ಕೊಳ್ಳೋಂಗಿಲ್ಲ, ಉಡ್ಸೋ ಹಾಗೇನೂ ಇಲ್ಲ. ಇದೇ ಬಳೆನ ಉಟ್ಕೋಬೇಕು. ಮತ್ತು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಬಳೆ ಅಂತ ಹೇಳ್ಬೋದು. ನೀವೆಷ್ಟು ಕಾಸ್ಟ್ಲಿ ಹಾಕೋರಿ ಬಳೆನ, ಬಂಗಾರ ಬಳೆ ಹಾಕೋರಿ, ಯಾವರ ಬಳೆ ಹಾಕೋರಿ, ಬಟ್ ಈ ಬಳೆ ಹಾಕ್ಕೊಂಡಷ್ಟು ಕೈಗೆ ಕಳ ಅಂದ್ರೆ ಸುಂದರವಾಗಿ ಕಾಣ್ತಾವೆ, ಲಕ್ಷಣವಾಗಿ ಕಾಣ್ತಾವೆ ಅಂತ ಹೇಳ್ಬೋದು. ಈ ಬಳೆಗೆ ಬರುವಂಥ ಲಕ್ಷಣ ಎಂಥ ಬಳೆ ಹಾಕ್ಕೊಂಡ್ರೂ ಬರೋದಿಲ್ಲ, ಅಷ್ಟು ಶ್ರೇಷ್ಠ ಅಂಥೇಳಿ. ಸೊ ಈಗೆಲ್ಲ ಪೂಜೆ ಆಯ್ತು ನೋಡ್ರಿ. ಇನ್ನು ನಂತರ ಬಳೆ ಉಡುವ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ದೇವ್ರಿಗೆಲ್ಲ ಬಳೆ ತೆಗೆದಾದ ನಂತರ ಈಗ ಮೊದಲಿಗೆ ಜೋಗಮ್ಮಗಳಿಗೆ ಬಳೆನ ಉಡಿಸ್ತಾರೆ ನೋಡ್ರಿ. ಇವರು ಜೋಗಮ್ಮ ಅವ್ರಿ, ಇವ್ರಿಗೆಲ್ಲರಿಗೂ ಬಳೆ ಉಡಿಸ್ತಾರೆ ರೀ. ನಮ್ಮ ಮನೆ ಹತ್ತಿರದವ್ರು ಬಂದಾರಂತ ಹೇಳಿದ್ದೆ ನಿಮಗೆ. ಸೊ ಹೀಗಾಗಿ ಮತ್ತು ಹೇಳಿದೆ ಫಸ್ಟನ ಏನು ಬಳೆ ಉಡ್ಸಕತ್ತಾರಲ್ಲ ಅವ್ರ ತಾಯಿಯವರು, ನಮ್ಮ ತಾಯಿಯವರು, ಹಾಗೆ ಈಗ ಏನು ಜೋಗಮ್ಮ ಇದ್ದಾರೆ ನೋಡ್ರಿ, ಈಗ ಬಂದು ಕೂಡ್ತಾರೆ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದವರು. ಅವರು ಎಲ್ಲರೂ ಒಂದೇ ಕಡೆ ಇದ್ದವ್ರಿ, ಮುರುಘಾ ಮಠದ ಹತ್ರನ ಅಲ್ಲೇನ ಎಲ್ಲರೂ ಇದ್ದವ್ರು ಇರೋ ಒಟ್ಟಿಗೆ. ನಂತರದಲ್ಲಿ ಇಲ್ಲಿ ಬಂದು ಈಗ ರಾಮನಗರದಾಗೂ ಎಲ್ಲರೂ ಒಟ್ಟಿಗೆನ ಇದ್ದರು, ಸ್ವಲ್ಪ ಮನೆ ದೂರ ಇದ್ದು ಅಷ್ಟೇ. ಸೊ ಅವರು ಕೂಡ ಅವ್ರ ತಾಯಿಯವ್ರ ಬಗ್ಗೆನ ಕೇಳಾಕತ್ತಿದ್ರು, ಮತ್ತು ನೀವು ಈಗ ಇಲ್ಲೇ ಬಂದದಿರೇನ, ನೀವು ಬಳೆ ಉಡ್ಸಾಕತ್ತೀರೇನ ಈಗ ಅಂತ ಅವರು ಕೂಡ ಎಲ್ಲನೂ ಮೊದಲಿನ ಪರಿಚಯ ಅಂದ್ರೆ ಇರ್ತದಲ್ರಿ, ಎಲ್ಲನೂ ಕೇಳಾಕತ್ತಿದ್ರು. ಇವರಿಬ್ಬರು ಅಕ್ಕ ತಂಗಿ ಅಷ್ಟೇ ರೀ, ಏನು ಬಳೆ ಉಡ್ಸತ್ತಾರಲ್ಲ ಅಕ್ಕ ತಂಗಿ ಅಷ್ಟೇ ರೀ, ಇವ್ರಿಗೆ ಅಣ್ತಂಬ್ರು ಇಲ್ಲ. ಸೊ ನಿಮ್ಮ ತಂಗಿ ಎಲ್ಲಿರ್ತಾಳಂತ ಕೇಳಿದ್ರು. ಇಲ್ಲರಿ ಆಕಿನೂ ಈಗ ಧಾರವಾಡಕ್ಕನ ಸೆಟ್ಲ್ ಆಗ್ಯಾಳ, ಇಲ್ಲೇನ ಅದಾರ ರೀ ಅವರು ಗಂಡ ಹೆಂಡತಿ, ನಾವು ಇಲ್ಲೇ ಅದೇವ್ರಿ ಈಗ ಅಂತ ಅದನ್ನು ಹೇಳ್ತಾ ಇದ್ರು. ಸೊ ಇದೆಲ್ಲ ಮಾತು ನಡೀತಾ ಒಬ್ಬೊಬ್ಬರಿಗೆ ಬಳೆ ಉಡ್ಸುವಂಥ ಕಾರ್ಯಕ್ರಮ ಕೂಡ ನಡೆದಿತ್ತು ನೋಡ್ರಿ. ಕೈಯಾಗ ಉಟ್ಕೊಳ್ಳೋರಿಗೆ ಏನೈತಲ್ರಿ ಸ್ವಲ್ಪ ಟೈಮ್ ಹಿಡಿತೈತ್ರಿ, ಯಾಕಂದ್ರೆ ಹತ್ತಿಯಾಗಿ ಸೈಜ್ ನೋಡಿ ಉಡಿಸ್ಬೇಕಲ್ರಿ, ಹಿಂಗಾಗಿ. ಆರಾಮ್ರಿ, ಏನ್ ಡಾಕ್ಟರ್ ಯಾವಾಗ ಬಂದ್ರು? ನೀನೇ ಬೆಳಿಗ್ಗೆ ಬಂದ್ರಿ. ತೇಜು ಈ ಕಡೆ ತೋರಿಸೋ ಇಲ್ಲ ನೋಡ್ರಿ, ಕಳ್ಳಿ ಇಲ್ಲ ನೋಡ್ರಿ. Cheers. Orange juice. ನಿನ್ ಫೇವರೇಟ್ ಮ್ಯಾಂಗೋ. ನಿಂಗ್ ಮ್ಯಾಂಗೋ ಇಷ್ಟ? ಸ್ಟ್ರಾಬೆರಿ ಇಷ್ಟ. ಹಾ ತೆಗಿತೇನೆ. ಮತ್ತೆ ಹಿಂಗೆಲ್ಲಿ ಗೊತ್ತಾಗ್ಯದ? ಏನದು ಅಂಬಾ? ಬಡಗಾರ ಅವರೊಬ್ರು ಕುಡುದಿಲ್ಲ. ಹಿಡ್ಕೊಳ್ಳಿ, ನೀನು ಹಿಡ್ಕೊ ಮ್ಯಾಲೆ ಎತ್ತ. ಕಲರ್ ಯಾವ್ದು? ಬ್ಲೂ. ಬ್ಲೇಸರ್. ತಾಯಿ ಹೌದಣ್ಣ, ತೆಗಿಬೇಕು ನೋಡು ತುಡುಗಿ. ಆಂಟಿ 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 ನೋಡಿದ್ರ ಬರ್ರಿ. ನಟ್ರೊಳ ಬ್ಲೇಸರ್ ಚೆನ್ನಾಗೈತಿ. ನೆಮಿ ಕಲರ್ ಇದೆ. ಬೇಜಾರ್ ಅಲ್ಲಲೇ, ಬ್ಲೇಸರ್ ಬೇಜಾರ್ ಅಂತ ಬ್ಲೇಸರ್. ಏ ಸರಿ ನೀನ್ ಸರಿ, ಜ್ಯೂಸ್ ಚಲಗಿಲಿ ಸರಿ, ಅದ್ರ ಮ್ಯಾಗ ಚಲಗಿಲಿಮ್ಮ ಸರಿ ದೂರ. ಇದಕ್ಕ ವೈಟ್ ಶರ್ಟ್ ತಂದಿರಾ? ಇನ್ನೊಂದ್ ಜೊತೆ ತಗೋಬೇಕಾಗಿತ್ತು, ಅಲ್ಲೆಲ್ಲ ಅರ್ಶನ ಎಲ್ಲ ಹಚ್ತಾರಲ್ಲ, ಬಿಟ್ಟಾತೇನ? ಇದೇ ಕಲರ್ ಇದೆಯಾ? ಒಂದ್ ಸಿಲ್ಕ್ ತಗೊಂಡಿದ್ದೆ. ಈ ಸಿಲ್ಕ್ ತಗೊಂಡಿದ್ಯಾ? ಮಂಗಳವಾರ ಒಂದ್ ಜೊತೆ ತಗೋಬೇಕಾಗಿತ್ತು. ಮತ್ತು ಎಲ್ಲ ಕಾರ್ಯಕ್ರಮ ಶುಕ್ರವಾರ ಆದ್ದರಿಂದ ತಂಗಿಗೆ ರಜೆ ಇರಲಿಲ್ಲ, ಮತ್ತು ಮದುವೆಗೂ ರಜೆ ತಗೋಬೇಕಿತ್ತಲ್ಲ, ಹೀಗಾಗಿ ಇವತ್ತೇನು ರಜೆ ತೊಗೊಳ್ಳಿಲ್ಲ.
ಅದಕ್ಕೆ ಅಕ್ಕ ಏನಂದಿದ್ಲು, ರಜೆ ತೊಗೊಳಿಕ್ರು ಪರವಾಗಿಲ್ಲ, ಬಂದು ಬಳೆ ಉಟ್ಕೊಂಡು ಹೋಗ್ಬೇಕು ನೋಡಂತ. ಸೊ ಈಗ ಬೆಳಗಾರ ಬರುತ್ತಲೇ ಕಾಲ್ ಮಾಡಿದ್ದರ್ರಿ ತಂಗಿಗೆ, ಡ್ಯೂಟಿ ಮ್ಯಾಗಿಂತ್ರನೇ ಆಕಿ ಬಳೆ ಉಟ್ಕೊಳಕ್ಕೆ ಬಂದ್ಲು. ಮಗಳೂ ಕಾಲೇಜ್ಗೆ ಹೋಗಿದ್ಲು, ಹಾಗೆ ಕಾವೇರಿನೂ ಕೂಡ ಡ್ಯೂಟಿಗೆ ಹೋಗಿದ್ಲು. ಅವ್ರಿಗೆಲ್ಲ ಬಿಚ್ಚಬಳಿನ ತೊಗೊಳ್ಬೇಕು. ಸೊ ಸೈಜ್ ತೊಗೊಂಡು ಬಂದಿದ್ದೆ ನಾನು, ಯಾಕಂದ್ರೆ ಮದುವೆಗೆ ರಜೆ ಬೇಕಲ್ರಿ, ಇದೇ ನಡೀತದ ಅಂಥೇಳಿ ಎಲ್ಲರೂ ಅವ್ರವ್ರದ್ದು ಇದಕ್ಕೆ ಹೋಗ್ಬಿಟ್ಟಿದ್ರು. ಸೊ ಬಂದಾದ ನಂತರ ಇನ್ನೇನು ಮುತ್ತೈದೆಯರು ಉಟ್ಕೊಳಕತ್ತಿದ್ರು. ಸೊ ಅವ್ರದ್ದಾಗುವವರೆಗೆ ತಂಗಿ ಈಗ ವೇಟ್ ಮಾಡಿ ಉಟ್ಕೊಂಡು ಹೋಗ್ತಾಳೆ ನೋಡ್ರಿ. ಮತ್ತು ಕವಿತಕ್ಕ ಅವನ ಕಡೆ ಬಂದು ಸೀತಮ್ಮ ದೊಡ್ಡಮ್ಮ ಅವ್ರದ್ದು ಆರೋಗ್ಯದ ಬಗ್ಗೆ ವಿಚಾರಿಸಕತ್ತಿದ್ರು. ಅದನ್ನು ಮಾತಾಡಕತ್ತಿದ್ರು ಅವರು. ಬಟ್ ಇಲ್ಲೇನೈತಲ್ಲ, ಸಾಂಗ್ ಹಾಕಿದ್ದರ್ರಿ, ಹೀಗಾಗಿ ನಾನು ಕಾಪಿರೈಟ್ ಅಲ್ರಿ, ಅದಕ್ಕೋಸ್ಕರ ಮತ್ತು ನಾನು ಹೇಳ್ತಾ ಇದ್ದೀನಿ. ಯಾಕೆ ಏನು ಈಗ ಹೆಂಗಿದಾರ, ಅದಕ್ಕೋಸ್ಕರ ನಾನು ಲೇಟಾಗಿ ಬಂದ್ರೆ ಈಗೇನು ಪರವಾಗಿಲ್ವಾ, ಜ್ವರ ಅದು ಅಂಥೇಳಿ ಅಕ್ಕ ಅವರಿಗೆ ವಿಚಾರಿಸತ್ತಿದ್ಲು. ಸೊ ಅವರ ಹೇಳ್ತಾ ಇದ್ರು ಆಕಿಗೆ. ಉಟ್ಕೊಂಡ್ರಿ ಬಳಿ ಅತ್ತಿ ಉಟ್ಕೋತಾನ. ಇಲ್ಲ. ಹೊಸದ ಮೊನ್ನೆ ನಮ್ಮ ಅತ್ತಿ ಉಡ್ಸ್ಯಾಳ, ಜಾತ್ರೆಗೆ ಹೋಗಿದ್ವಿ, ದ್ಯಾಮೋದುರ್ಗನ್ ಜಾತ್ರೆಗೆ ಆಕೆ ಉಡ್ಸ್ಯಾಳ. ಬಾ ವಾ ಎಲ್ಲ ಹೋದ್ರಿ ಅವ್ರು ನಿಮ್ಮ ಹುಡುಗರು? ಒಬ್ಬ ಮಗುಣಂತೆ ಚೆನ್ನಾಗಿ ಸಣ್ಣವಂದ ಗದ್ಲ. ಮನೆ ಬಿಟ್ರೆ 3 ಮಂದಿ ಹಂಗ ಕಾಡ್ತಾರೆ, ಮನ್ಯಾಗ ಇದ್ರೆ ನಾವ ಕರ ಮಕ್ಕಳ ಹಂಗ್ರಿ, ಮಕ್ಕಳ ಹಂಗ ಏಮಿತ್ತು ಅವರ ಬಿಡ ನಾರೇ ಮಾಡಿ ಏಲತ್ತೆ ಕರಾತಾವ ಅಲ್ಲಿ ತೋರ್ಸಾತಾರ ನೋಡಿ. ನೀವ್ ಯಾರು ಬ್ಯಾಡ್ ನಂಗ, ನೀ ಪಾಪಿ ನಂಗೆ ಅವ್ನ ಫೇವ್ರೆಟ್, ನಂಗೆ ಫಸ್ಟ್ ಹೇಳಿ ಅವ್ನು, ನೀವ್ ಯಾರು ಇಲ್ದಾಗ ಅವ್ನ ಇದ್ದ ನಾನು. ನೋಡಿ ಇಲ್ಲಿ ನೋಡಿ, ನೀ ಫಸ್ಟ್ ಅವನ ಎತ್ಕೊಂಡಿಯಲ್ಲ ಅದಕ್ಕೆ. ನನ್ ಫೇವ್ರೆಟ್ ಅಪ್ಪ ಇವ್ನು. ಹೆಂಗಾದ್ರೂ ದೊಡ್ಡವ್ರು ಶಾಂತ ಇರ್ತಾರ. ಬಾಪ ಒಬ್ನ ಬಂದಿಲ್ವ ಅಕ್ಕ? ಆಕಿ ಕಡೆನೂ ಬೇಕಲ್ಲ ಮತ್ತ, ಅಕ್ಷತಾ ಕಡೆ ಬೆಳಗ್ಗೆ ಕೊಡ್ರಿ, ನಾನು ಕಳಿಸ್ತೇನೆ, ನೀವು ನೋಡ್ಕೊಂಡು ಕೂತು. ಸರಿಗ ಕುಡಿ ಅಂತ ತಡಿ ತಾನು, ಆಕಿಗಾಸ್ ಕೊಡುವ ನೀರು.
ಜ್ಯೂಸ ಹೋಗಿ ಒಳಗೆ ಹೋಗಿ. ಯಾಕ ಯಾರಿಗೆ ಬಿಚ್ಚು ಬೆಳಿಬೇಕಲ್ಲ ಸೈಜ್ ಇದ್ರೆ ನೀವು ನೋಡಿ ಆರಿಸ್ಕೊಂಬಿಡ್ರಿ ಅಂತ ಹೇಳಕತ್ತಿದ್ರು ಬಳಗಾರ. ಯಾಕಂದರೆ ಉಡ್ಸೋದವ್ರು ತೆಗೆದುಕೊಡ್ದವ್ರು ಅಂದ್ರೆ ಇನ್ನೂ ಲೇಟ್ ಆಕೈತಿ. ಸೊ ಬಿಚ್ಚುಬಳೆಯನ್ನು ನೀವು ನೋಡಿ ತೊಗೊಂಬಿಡ್ರಿ ಅಂಥೇಳಿ ಹೀಗಾಗಿ ಸೈಜಸ್ ಎಲ್ಲ ತೊಗೊಂಡ್ಬಂದಿದ್ದೆ ಅಂತ ಹೇಳಿದೆಲ್ಲ ಅದನ್ನು ಕೇಳಿದ್ರೆ ಈಗ ಅದನ್ನು ಕೊಡಕತ್ತೀನಿ ನೋಡ್ರಿ. ಏನ್ ಚಿಕ್ಕಮ್ಮ ಕರ್ತಾರಲ್ಲ ಬಿಚ್ಚಬಳಿ ತಗೊಳೋರು ನಾವೇ ನೋಡೋಣ. ನೀವೆಷ್ಟು 2 8 ಇಟ್ಕೊಟ್ರ 2 8 ಕೊಡಿ. ಇಲ್ಲ ಅದ ಇವ್ರದಾಗ ತೊಗೊಂಡು ಹೋಗ್ತೀನಿ. ನೀವು ಬಳಿ ಇಟ್ಕೊಂಡ್ರೆ ಮುಂದೆ ಮಾಡಕ್ ಬರ್ತೈತಿ. ಏನು ನೀರಿಂದ ಏನ ಶ್ವೇತಾ? ನೀರು ಬರಲಿಲ್ಲ, ಕುಡಿಯೋ ನೀರು ಬರಲಿಲ್ಲ. ಅದನ್ನ ಒಣಗಿ ಕಟ್ರಿ ಬಿಸಿಕಲ್ಲಿ ಕಟ್ರಿ ಕಟ್ರಿ. ಹೋಗಿ ಬರ್ರಿ ಮುತ್ತದಾರ ಬಳಿ ಉಟ್ಕೋರಿ ಬಡ ಬಡ ಉಟ್ಕೋರಿ. ಲಕ್ಷ್ಮಿ ಇಲ್ಲ ಚಲೋ ಶ್ರೀಮಂತ್ ಕಾಪಿ ತಗೊಂಡಿನ. ಹಾಂ ಚಂದಾಗ ಅಲ್ಲೇ ಅಲ್ಲೇ ಅವ್ನು ಅಲ್ಲಿಂದ ಏನ್ ತೊಗೊಂಡ್ ಹೊಂಟೇವ್ ಅವ್ರ ಹಂಗ ಅಲ್ಲೇ ಆಡ್ರಿ, ಒಳಗೆ ಒಯ್ಬೇಡ್ರಿ. ಮದರ್ ಕಳ್ಸಿಲ್ಲ ಹೌದಾ ಬಾ ಮತ್ತ ಮ್ಯಾನೇಜರ್ ಎಲ್ಲೇ ಹೋಗಾಳ ಬಾಕ್ಕ ಮತ್ತ ಬಾಯ್ ಮಾಡಿ ಇಲ್ಲ ನಾವು ಆ ಕಡೆ ಕಿತ್ತ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಕಾರ್ಯಕ್ರಮಗಳು. ಬಟ್ ಇನ್ನೂ ಕೂಡ ಯಾರ್ದು ಊಟ ಇಲ್ಲ ರೀ. ಆಗಲೇ ಈಗ 2 ಗಂಟೆ ಆಗಿ ಹೋಯಿತು. ಯಾಕಪ್ಪ ಅಂದರೆ ಎಲ್ಲ ಮುಗಿಬೇಕು ರೀ, ಎಲ್ಲ ಕಾರ್ಯಕ್ರಮ ಮುಗಿಬೇಕು. ನಂತರದಲ್ಲಿ ಮುತ್ತೈದೆಯರ್ದು ಊಟ ಆಗಬೇಕು, ಜೋಗಮ್ಮಗಳದ್ದು ಪಡ್ಲಿಗೆ ತುಂಬಿಸಿ ಅವ್ರದ್ದು ಊಟ ಆಗಬೇಕು. ನಂತರದಲ್ಲೇ ಉಳಿದವರೆಲ್ಲ ಊಟ ಮಾಡೋಕ್ಕೆ ಬರ್ತೈತಿ. ಬಟ್ ಇನ್ನೂ ಕಾರ್ಯಕ್ರಮಗಳ ಮುಗಿಬೇಕು. ಬಳೆ ಶಾಸ್ತ್ರ ಇನ್ನೂ ನಡ್ದೈತಿ, ನೋಡ್ತಾ ಇದ್ದೀರಿ. ಕೈಯಾಗಿ ಇಟ್ಕೊಳ್ಳೋರು ಕೈಯಾಗಿ ಇಟ್ಕೊಳಕತ್ತಾರ, ಬಿಚ್ಚು ಬಳಿ ತೊಗೊಳ್ಳೋರು ಬಿಚ್ಚು ಬಳಿನೂ ಕೂಡ ತೊಗೊಳಕತ್ತಾರ. ಸೊ ಇದ್ರ ನಂತರದ ಕಾರ್ಯಕ್ರಮ ಎಲ್ಲ ನಿಮ್ಗೆ ಮುಂದಿನ ವ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ತಪ್ಪದ ವಾಚ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.